It can bring endless hope or hopeless end. It's in our hand whether we choose calmness over chaos or chaos over calmness. ಇದೇ ವಿಷಯವನ್ನು ವೇದ ವಿಜ್ಞಾನ ಗುರುಕುಲದ ಮುಖ್ಯಸ್ಥರಾದ ಆಚಾರ್ಯ ಡಾಕ್ಟರ್ ಮಹಾಬಲೇಶ್ವರ್ ಅವರು ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿರುವಂತೆ ನಮ್ಮ ಮನಸ್ಸಿನ ಶಕ್ತಿಯ ಬಗ್ಗೆ ವಿವರಿಸಿದ್ದಾರೆ. ಬನ್ನಿ ಅವರ ಮಾತುಗಳಲ್ಲಿ ಇದನ್ನು ಕೇಳೋಣ. ಉದ್ಧರೇತ್ ಆತ್ಮನಾತ್ಮಾನಂ ನ ಆತ್ಮಾನಮವಸಾದಯೇ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಇದು ಭಗವದ್ಗೀತೆಯ ಶ್ಲೋಕ. ಇಲ್ಲಿ ಒಂದು ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಆತ್ಮನ ಅನ್ನೋದಕ್ಕೆ ಮನಸ್ಸಿನಿಂದ, ಆತ್ಮಾನ ಉದ್ಧರೇ, ಆತ್ಮ ಅಂತಂದರೆ ಇಲ್ಲಿ ಎರಡನೇ ಆತ್ಮಶಬ್ದಕ್ಕೆ ತನ್ನನ್ನು ತಾನು ಉದ್ಧರಿಸಬೇಕು ಅಂತ. ನನ್ನ ಮನಸ್ಸಿನಿಂದ ನನ್ನನ್ನು ನಾನು ಉದ್ಧರಿಸಿಕೊಳ್ಳಬೇಕು. ಉದ್ಧರೇ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇ, ಆತ್ಮಾನಂ ನ ಅವಸಾದಯೇ ಅಂತಂದರೆ ನಮ್ಮನ್ನು ನಾವು ತಿರಸ್ಕರಿಸಬಾರದು. ನನಗೆ ಸಾಮರ್ಥ್ಯ ಇಲ್ಲ, ನನ್ನ ಹತ್ರ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಯಾವುದೇ ಆತ್ಮಗ್ಲಾನಿ ಅಥವಾ ನೈಚ್ಛಾನುಸಂಧಾನ ಇರಬಾರ್ದು. ಆತ್ಮೈವ ಹ್ಯಾತ್ಮನೋ ಬಂಧು, ನಿಜವಾಗಿ ಆತ್ಮನಿಗೆ ಯಾರು ಬಂಧು ಅಂತಂದರೆ ಒಳ್ಳೆಯ ಮನಸ್ಸು ಆತ್ಮನಿಗೆ ಬಂಧು. ಆತ್ಮೈವ ರಿಪುರಾತ್ಮನ ಅಂದರೆ ಅಂದರೆ ಅದಕ್ಕೆ ನಾನು ಹೇಳಿದ್ದು ಮನಸ್ಸು ಮತ್ತು ಆತ್ಮ, ಒಂದು ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ, ಇನ್ನೊಂದು ಆತ್ಮಶಬ್ದಕ್ಕೆ ಜೀವಾತ್ಮ ಅಂತ ಅರ್ಥ. ಆತ್ಮೈವ ಹ್ಯಾತ್ಮನೋ ಬಂಧು ಅಂದರೆ ಜೀವಾತ್ಮನಿಗೆ ಮನಸ್ಸೇ ನಿಜವಾಗಿ ಬಂಧು. ಯಾವ ರೀತಿಯ ಮನಸ್ಸು ಅಂತಂದರೆ ಒಳ್ಳೆಯ ಮನಸ್ಸು, ವಿಶ್ವಾಸ ತುಂಬಿದ ಮನಸ್ಸು, ಧೈರ್ಯದಿಂದಿರುವಂಥ ಮನಸ್ಸು, ಏನನ್ನಾದರೂ ನಾನು ಎದುರಿಸ್ತೇನೆ ಎನ್ನುವಂತಹ ಮನಸ್ಸು, ಸದ್ಗುಣಗಳಿಂದ ಕೂಡಿದ ಶ್ರದ್ಧೆ ಇತ್ಯಾದಿ ಸದ್ಗುಣಗಳಿಂದ ಕೂಡಿದ ಮನಸ್ಸು ಆತ್ಮನಿಗೆ ಬಂಧು. ಆತ್ಮೈವ ರಿಪುರಾಹ್ಯ ಆತ್ಮನ ಅಂದರೆ ತನ್ನದೇ ಮನಸ್ಸು ತನಗೆ ವೈರಿಯೂ ಆಗ್ಬೋದು. ಯಾವಾಗ ಅಂತಂದರೆ ಅಲ್ಲಿ ದೌರ್ಬಲ್ಯ ಇದ್ದಾಗ, ಅನೇಕ ಬೇಡದೇ ಇರುವಂತಹ ಗುಣಗಳಿದ್ದಾಗ, ನನ್ನ ಬಗ್ಗೆ ನನಗೆ ವಿಶ್ವಾಸ ಇಲ್ಲದೆ ಇದ್ದಾಗ, ಅದೇ ಮನಸ್ಸು ಆತ್ಮನಿಗೆ ವೈರಿಯಾಗ್ತದೆ.